ವಾರ್ತೆಗಳು. ಮಾತನಾಡುತ್ತಿರುವರು ಎಚ್.ಎನ್. ಕೇಶವನ್, ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಇಂದಿನ ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಹಾಸನ ತಾಲೂಕು ಕಾಮೇನಹಳ್ಳಿಯಲ್ಲಿ ಸುದರ್ಶನ ಹೋಮವನ್ನು ನಡೆಸಿದರು. ಆ ಸುದರ್ಶನ ಹೋಮಕ್ಕೆ ವಿದ್ವಾನ್ ವೆಂಕಟೇಶಮೂರ್ತಿ ಮತ್ತು ವಿದ್ವಾನ್ ಮುಕುಂದ ಶರ್ಮಾ ಅವರು ಮುಖ್ಯ ಅತಿಥಿಗಳಾಗಿ ಬಂದು ನೆರವೇರಿಸಿದರು. ಇದಕ್ಕೆ ಸಹಪಾಠಿಯಾಗಿ ಕೆ.ವಿ. ಶ್ರೀಧರ್ ಅವರು ಸಹ ಬಂದು ಅವರ ಜೊತೆಯಲ್ಲಿ ಸಹಕರಿಸಿ ಸುದರ್ಶನ ಹೋಮವನ್ನು ಅಮೋಘವಾಗಿ ನಡೆಸಿದರು. ಈ ಕಾರ್ಯಕ್ರಮವನ್ನು ಯಾರು ಬಂದಿರುವುದಿಲ್ಲ ಅವರು ನೋಡಲಿ ಎಂಬ ಉದ್ದೇಶದಿಂದ ನಾವು ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ. ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಚ್.ಎನ್. ಕೇಶವನ್, ಹುಲಿಕಲ್ ಯೂಟ್ಯೂಬ್ ಚಾನಲ್. ಇಂದಿನ ಸುದರ್ಶನ ಹೋಮದ ಕಾರ್ಯಕ್ರಮವನ್ನು ಕಾಮೇನಹಳ್ಳಿ ಇರ್ತಕ್ಕಂತಹ ಮುರಳಿ ಮತ್ತು ಅವರ ಪತ್ನಿ ಇಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ಅಮೋಘವಾಗಿ ನಡೆಸಿಕೊಟ್ಟರು. ಅವರಿಗೆ ಗ್ರಾಮಸ್ಥರಿಂದ ಮತ್ತು ಭಗವಂತನ ಅನುಗ್ರಹ ಸದಾ ಇರಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಶ್ರವಣ ನಕ್ಷತ್ರೆ ಮಕರ ರಾಶೌ ಜಾತಸ್ಯ ಮುರಳೀಧರ ಶರ್ಮಣಃ ಆತ್ರೇಯ ಗೋತ್ರಾಯಾಃ ನಕ್ಷತ್ರೋ ಧನಿಷ್ಠ ನಕ್ಷತ್ರೆ ಕುಂಭರಾಶೌ ಜಾತಾಯಾಃ ಅಸ್ಯ ಧರ್ಮಪತ್ನ್ಯಾಃ ಅನಯೋಃ ಸುಕುಟುಂಬಯೋಃ कौशिकोत्रस्य ज्येष्ठा नक्षत्रे वृश्चिक राशौ जातस्य जगन्नाथ शर्मणः कौशिकगोत्रायाः अनुराधा नक्षत्रे शतभिषा नक्षत्रे कुम्भराशौ जातायाः अस्य धर्मपत्न्याः अनयोः धर्मपत्नी कुटुंबयोः ತಮ್ಮ ಹೆಸರು ಮುಕುಂದ ಶರ್ಮಾ ಮಾಮ. ಇವತ್ತು ಸುದರ್ಶನ ಹೋಮ ಮಾಡ್ತಾಯಿದ್ದೀರಿ. ಎಲ್ಲರಿಗೂ ಸಾರ್ವಜನಿಕವಾಗಿ ಎರಡು ಹಿತವಚನವನ್ನು ತಾವು ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ. ತಮ್ಮ ಹೆಸರು ಬಹಳ ಕೀರ್ತಿ ಪತಾಕಿಯಾಗಿದೆ. ನಮ್ಮ ಅಷ್ಟಗ್ರಾಮದೆಲ್ಲ ನಿಮ್ಮ ಹೆಸರನ್ನೇ ಹೇಳ್ತಾರೆ. ಅದರಿಂದ 2 ಹಿತವಚನವನ್ನು ಹೇಳಿ. ಶರಣಂ ಪ್ರಪದ್ಯೆ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಶ್ರೀಮತೆ ಕೃತುನಾಥ ಮಹಾದೇಶಿಕಾಯ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಆಮೇಲೆ ಕೇಳೋಣ. ಒಂದು ಅನುಗ್ರಹದಿಂದ ಇಲ್ಲಿ ಸುದರ್ಶನ ಹೋಮ ನಡೀತಾ ಇದೆ. ಈ ಹೋಮದ ಅವಶ್ಯಕತೆ ಏನು, ಹೋಮ ಮಾಡಬೇಕಾ, ಯಾತಕ್ಕೋಸ್ಕರ ಹೋಮ ಮಾಡ್ತಾ ಇದ್ದೀವಿ, ಇದರ ಬಗ್ಗೆ ಸುಮ್ಮನೆ ಪರಿಚಯಾತ್ಮಕವಾದ ಕೆಲ ನುಡಿಗಳು ಅಷ್ಟೇ. ಇದು ವಿದ್ವತ್ಪೂರ್ಣವಾದ ಉಪನ್ಯಾಸ ಅಲ್ಲ. ಇದು ಕೇವಲ ಪರಿಚಯ, ಎಲ್ರಿಗೂ ತಿಳಿಯೋದಕ್ಕೋಸ್ಕರ ಮಾಡುತ್ತಾ ಇರುವಂತಹ ಒಂದು ಸಂಕ್ಷಿಪ್ತವಾದ ಒಂದು ಮುನ್ನುಡಿಯ ರೀತಿಯಂತಹ ಮಾತುಗಳು ಅಷ್ಟೇ.
ದೇವಪೂಜಾಯಾಂ ಸಂಗತಿಕರಣೆ ಯಜುಧಾತು ಯಜ್ಞ ಅನ್ನುವಂಥ ಶಬ್ದ ದೇವಪೂಜೆ ಸಂಗತಿಕರಣ ಅನ್ನೋ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಉಪಯೋಗಿಸುತ್ತೆ. ಯಜ್ಞ 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 ಅನ್ನೋ ಶಬ್ದ ಎಲ್ಲ ಕಡೆಗೂ ಬರುತ್ತೆ. ನಮ್ಮ ರಾಮಾಯಣ ಮಹಾಭಾರತ ಎಲ್ಲ ಜಾಗದಲ್ಲೂ ಯಜ್ಞಗಳ ಬಗ್ಗೆ ಉಲ್ಲೇಖ ಇದೆ. ದಶರಥ ಮಹಾರಾಜ ರಾಮನನ್ನು ಪಡೆಯಬೇಕಾದರೆ ಪುತ್ರಕಾಮೇಷ್ಟಿ ಯಾಗ, ಯಜ್ಞ, ಅಶ್ವಮೇಧ ಯಜ್ಞ, ಯಾಗ, ಯಜ್ಞ ಯಾಗ ಪರ್ಯಾಯ ಶಬ್ದಗಳು. ಏನು ಯಜ್ಞ 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 ಅನ್ನೋ ಶಬ್ದ ಅವಾಗ ಉಪಯೋಗಿಸ್ತಾರಲ್ಲ, ನಾವು ಸಹ ಇವಾಗ ಮಾಡ್ತಾ ಇರೋದು ಸುದರ್ಶನ ಮಹಾಯಜ್ಞ. ಈ ಯಜಿ ಅನ್ನೋಂಥ ಶಬ್ದ ಇದೆಯಲ್ಲ, ನಾವು ಚತುರ್ವಿಧ ಪುರುಷಾರ್ಥಗಳನ್ನು ಒಪ್ಪಿದಂತಹ ನಮ್ಮ ಋಷಿಮುನಿಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳು ಪ್ರತಿಯೊಬ್ಬರ ಜೀವನದ ಗುರಿ ಆಗಬೇಕು. ಚತುರ್ಥ ಪುರುಷಾರ್ಥ ಮೋಕ್ಷ ಅದು ಅವರವರ ಆಧ್ಯಾತ್ಮಿಕ ಸಾಧನೆಯ ಕೊನೆಯ ಮೆಟ್ಟಿಲು. ಆದರೆ ಆ ಮೋಕ್ಷಕ್ಕೋಸ್ಕರ ಧರ್ಮವನ್ನೇ ಆಗಲಿ, ಅರ್ಥವನ್ನೇ ಆಗಲಿ, ಕಾಮವನ್ನೇ ಆಗಲಿ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಧರ್ಮಾರ್ಥ ಕಾಮಗಳು ಸಹ ಮೋಕ್ಷಕ್ಕೆ ಸಹಕಾರಿಯಾಗಿ ಇರಬೇಕು ಅನ್ನುವುದು ಋಷಿಮುನಿಗಳ ಒಂದು ಆಶಯ. ಅದಕ್ಕೋಸ್ಕರ ಯಜ್ಞ ಎನ್ನುವ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ನಮಗೆ ಉಪಕರಣವನ್ನು ಕೊಟ್ಟಿದ್ದಾರೆ. ಪ್ರಜಾಪತಿ ಪುರಾ ಸೃಷ್ಟ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಮಹೀಪತಿ ಅನೇನ ಪ್ರಸವಿಷ್ಯಧ್ವಂ ಏಷವಃ ಇಷ್ಟಕಾಮ ದುಃಖ. ಪ್ರಜಾಪತಿ ಮನುಷ್ಯರನ್ನೆಲ್ಲ ಸೃಷ್ಟಿಸಿ ನಿಮ್ಮನ್ನು ಭೂಲೋಕದಲ್ಲಿ ಸಂತೋಷವಾಗಿರಿ ಅಂತ ಕಳಿಸಿದ ಮೇಲೆ ನಮಗೆ ಎಷ್ಟೋ ವಿಷಯಗಳು ಸಿಗಲ್ವಲ್ಲ, ಏನು ಮಾಡಬೇಕು ಅಂದರು. ಅವಾಗ ಯಜ್ಞ ಅನ್ನೋ ಒಂದು ಸಾಧನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಯಜ್ಞ ನಮಗೆ ಇಷ್ಟ ಕಾಮ ದುಃಖ, ಕಾಮಧೇನು ಹೇಗೆ ನಮಗೆ ಇಷ್ಟಾರ್ಥವನ್ನು ಕೊಡುತ್ತದೆಯೋ ಅದೇ ರೀತಿ ಸಹ ಯಜ್ಞಗಳು ಸಹ ನಮಗೆ ಇಷ್ಟಾರ್ಥವನ್ನು ಕೊಟ್ಟೇ ಕೊಡುತ್ತವೆ. ಮನುಷ್ಯನ ಜೀವನದಲ್ಲಿ ದ್ವಂದ್ವಗಳಿದ್ದೇ ಇದೆ. ಸುಖ ದುಃಖ, ಸಂತೋಷ ಅಥವಾ ಅಸಂತೋಷ, ಪ್ರೀತಿ ದ್ವೇಷ, ದ್ವಂದ್ವ ಹೇತೋ ಕುಲಶೇಖರ ಆಳ್ವ. ದ್ವಂದ್ವದಿಂದ ಇರುವಂತಹ ನಾವು ಅದ್ವಂದ್ವಕ್ಕೆ ಇವುಗಳನ್ನು ಮೀರಿಯ ಒಂದು ಪರಮ ಆನಂದವನ್ನು ಪಡೆಯೋದಕ್ಕೆ ಹೋಗಬೇಕಾದಂತಹ ಸಾಧನ ಪರಮಾತ್ಮನ ಪೂಜೆ. ಪೂಜೆಗಳನ್ನು ಎಲ್ಲ ರೀತಿಯಲ್ಲೂ ಮಾಡಿದರೂ ಸಹ ಯಜ್ಞವು ಒಂದು ರೀತಿಯ ಪರಮಾತ್ಮನ ಆರಾಧನಾ ರೂಪವಾಗಿ ಇದನ್ನು ಮಾಡಿ ಸರ್ವವನ್ನು ಸಹ ಸಮರ್ಪಣೆ ಮಾಡೋದು. ದುಡಿದಿದ್ದೇನೆ ಎಲ್ಲವನ್ನೂ ಮನುಷ್ಯ ತಾನೇ ಅನುಭವಿಸೋದಕ್ಕೆ ಆಗೋದಿಲ್ಲ, ಸಮಾಜಕ್ಕೂ ಕೊಡಬೇಕು. ಪಿತೃಗಳಿಗೆ, ದೇವತೆಗಳಿಗೆ ಎಲ್ಲರಿಗೂ ಸಮರ್ಪಿಸಿ ನಾವು ದೇವತೆಗಳಿಗೆ ಸಮರ್ಪಿಸಿ ಉಳಿದ ಶೇಷವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಎನ್ನುವ ಭಾವನೆಯಿಂದ ಸ್ವೀಕರಿಸಬೇಕು. ಅಂದರೆ ಈ ಯಜ್ಞ ಪರಮಾತ್ಮನಿಗೆ ಆಹುತಿ ಕೊಟ್ಟು ಯಜ್ಞ ಶಿಷ್ಟಾಶಿನಃ, ಯಜ್ಞವನ್ನು ಮಾಡಿ ಅದರ ಪರಮಾತ್ಮನ ಅಂದರೆ ಯಜ್ಞದಿಂದ ಉಳಿದದ್ದನ್ನು, ಅಂದರೆ ನಾವು ಯಜ್ಞವನ್ನು ಮಾಡಿ ಉಳಿಸಿಕೊಂಡಿದ್ದನ್ನು ಅನುಭವಿಸೋದಿದೆಯಲ್ಲ, ಅದು ನಮ್ಮ ಸಾತ್ವಿಕವಾದ ಜೀವನಕ್ಕೆ ಒಂದು ಶಕ್ತಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇಂತಹ ಯಜ್ಞ ಯಾಗಾದಿಗಳನ್ನು ಪದೇ ಪದೇ ನಡೆಸ್ತಾ ಇದ್ದರೆ ದೇಶದಲ್ಲಿ ಸುಭಿಕ್ಷತೆಯೂ ಉಂಟಾಗುತ್ತದೆ ಮತ್ತು ಸರ್ವ ಜನರು ಒಂದು ರೀತಿಯ ಸಂತೋಷದಿಂದ ಭಾಗವಹಿಸಿ ಎಲ್ಲ ವಿಧವಾದಂತಹ ಒಂದು ಜ್ಞಾನವನ್ನು ಪಡೆಯಬಹುದು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪ ನಮಗಿರುತ್ತೆ. ತಾಪತ್ರಯ ಅಂತ ಮಾತು ಉಪಯೋಗಿಸ್ತೀವಿ ನಾವು. ತಾಪತ್ರಯಗಳು ಯಾವುದು ಅಂತ ಕೇಳಿದ್ರೆ ಆದಿಭೌತಿಕ ಅಂದರೆ ನಮಗೆ ಪಂಚಭೂತಗಳಿಂದ ಉಂಟಾಗುವಂತಹ ತಾಪಗಳು ಆದಿಭೌತಿಕ. ಆದಿದೈವಿಕ ನಮಗೆ ಇದ್ದಕ್ಕಿದ್ದ ದೇಶದಲ್ಲಿ ಏನೇನೋ ಪ್ರಕ್ಷೋಭಗಳು ಉಂಟಾಗುವಂತಹ ಆದಿದೈವಿಕ. ಇದಲ್ಲದೆ ಆಧ್ಯಾತ್ಮಿಕ. ಇಂತಹ ತಾಪತ್ರಯಗಳ ದೂರೀಕರಣಕ್ಕೋಸ್ಕರ ನಾವು ಎಲ್ಲ ವೇದದ ಕೊನೆಯಲ್ಲೂ ಓಂ ಶಾಂತಿ 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 3 ಸತಿ ಯಾಕೆ ಹೇಳಬೇಕು ಅಂದರೆ 3 ವಿಧವಾದಂತಹ ತಾಪತ್ರಯಗಳ ಉನ್ಮೂಲನೆ ಆಗಲಿ ಹೋಗಲಿ ಅನ್ನುವ ದೃಷ್ಟಿಯಿಂದ ಈ ರೀತಿಯ ಶಾಂತಿ ಕರ್ಮಗಳನ್ನು ಆಚರಿಸ್ತೀವಿ. ಪದೇ ಪದೇ ಇಂತಹ ಶಾಂತಿ ಕರ್ಮಗಳ ಆಚರಣೆಯಿಂದ ನಮಗೆ ನಮ್ಮ ದೇಹದಲ್ಲಿ ತಿಳಿಯದೇ ಇರುವಂತಹ ಯಾವುದೋ ಕಾಯಿಲೆಯ ಬೀಜ ಇರಬಹುದು. ನಾವು ಆರೋಗ್ಯವಾಗಿ ಕಾಣ್ಬೋದು ಹೊರಗಡೆಗೆ, ಒಳಗಡೆ ಯಾವುದೋ ಕಣದಲ್ಲಿ ಬರ್ಬೋದು. ಆದರೆ ಇಂತಹ ಬೀಜ ರೂಪದಲ್ಲಿರುವಂತಹ ಎಷ್ಟೋ ವಿಧವಾದಂತಹ ಅನಿಷ್ಟಗಳ ನಿವಾರಣೆಗೆ ಪರಮಾತ್ಮನ ಉಪಾಸನೆ ನಾವು
ಶ್ರೀಂ ಹ್ರೀಂ ಐಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಅಂತ ಕೃಷ್ಣನನ್ನು ಹೇಳಿ ನಮ್ಮ ಎಲ್ಲವನ್ನು ಹೋಗಲಾಡಿಸಿ ಒಳಗಡೆ ಬೀಜ ರೂಪದಲ್ಲಿ ಯಾವುದಾದರೂ ಕಾಯಿಲೆ ರೂಪದಲ್ಲಿದ್ದರೂ ಸಹ ಅದನ್ನು ಹೋಗಲಾಡಿಸಿ ನಮಗೆ ಸತ್ ಅಂದರೆ ಒಳ್ಳೆಯದನ್ನು ಉಂಟು ಮಾಡುವಂಥ ಕೇಳಿಕೊಳ್ಳುವಂಥ ಒಂದು ಮಹಾಯಜ್ಞ. ನಮ್ಮ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ ವಿಶೇಷವಾಗಿ ಪರಮಾತ್ಮನನ್ನ ಕೇಳ್ಕೋಬೇಕು ಅನ್ನೋದು ಏನೂ ಇಲ್ಲ. ಆಸೆ ಪಟ್ಟು ಏನು ಪರಮಾತ್ಮನ ಗೊತ್ತಿಲ್ಲದಲ್ಲೇ ಇರೋದಿದೆಯಾ, ನಮ್ಗೆ ಏನು ಕೊಡಬೇಕು ಅನ್ನೋದು ಕೊಡೋದು ಗೊತ್ತಿದ್ರೂ ಸಹ ನಾವು ತ್ರಿವಿಧಾಹ ಭಜಂತೆ ಮಾಂ ಮೂಢಾ ಸುಕೃತಿನು ಅರ್ಜುನ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ, ಜ್ಞಾನಿ, ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಪುರುಷ ಭಜಂತೆ ಮಾಂ. 4 ಥರದ ಮನುಷ್ಯರು ನಮ್ಮನ್ನು ಪೂಜಿಸ್ತಾರೆ. ಅದರಲ್ಲಿ ಆರ್ತಃ ದುಃಖದಿಂದ ಅಂದರೆ ಕಷ್ಟಪಡ್ತಾ ಇರೋನು ಆರ್ತಃ, ಜಿಜ್ಞಾಸು ತಿಳಿಯಬೇಕು ಏನೋ ತಿಳ್ಕೋಬೇಕು ಅಂತ ಆಸೆ ಪಡುವನು ಜಿಜ್ಞಾಸು, ಅರ್ಥಾರ್ಥಿ ಜೀವನದಲ್ಲಿ ಹೆಚ್ಚು ವೈಭವವನ್ನು ಪಡಿಬೇಕು ಹೇಳಿ ಕೊನೆಗೆ ಜ್ಞಾನಿ ಚ ಭರತರ್ಷಭ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ ಚತುರ್ವಿಧ ಪುರುಷ ಅರ್ಥಃ. ಆದ್ದರಿಂದ ಆರ್ತವೂ ಸಹ ಆತನ ಎಲ್ಲ ಕಷ್ಟವನ್ನು ಹೋಗಲಾಡಿಸಿ ಎನ್ನುವ ರೀತಿಯ ಪ್ರಾರ್ಥನೆ ರೂಪಕ ಈ ರೀತಿಯ ಸುದರ್ಶನ ಮಹಾಯಜ್ಞ. ನಾವು ಬಹಳ ಯಜ್ಞಗಳನ್ನು ನಡೆಸ್ತಾ ಇದ್ದವರು, ಯಜ್ಞಗಳು ಈಗ ತಮ್ಮ ವ್ಯಾಪ್ತಿಯಲ್ಲಿ ಇಲ್ಲದೆ ಇರೋದ್ರಿಂದ ಆ ಯಜ್ಞಕ್ಕೆ ಒಂದು ರೀತಿ ಸಂವಾದಿಯಾಗಿ ಯಜ್ಞ ರೂಪದಲ್ಲಿ ಈ ಸುದರ್ಶನ ಮಹಾಯಜ್ಞವನ್ನು ಪರಮಾತ್ಮನಿಗೆ ಆರಾಧನೆಯ ರೂಪವಾಗಿ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಸಮಸ್ತರಿಗೂ ಸತ್ ಒಳ್ಳೆಯದು ಕಲ್ಯಾಣ ಪರಂಪರೆಗಳು ಉಂಟಾಗಿ ಅವರ ಜೀವನ ಸುಖೀಕರವಾಗಿ ಸುಖದಿಂದ ಮುಂದೆ ಮುಂದೆ ಅವರ ಜೀವನ ಆಧ್ಯಾತ್ಮಿಕ ಪ್ರಗತಿಯ ಪಥದಲ್ಲಿ ಸಾಗಲಿ ಅನ್ನುವುದು ಈ ಮಹಾಯಜ್ಞದ ಉದ್ದೇಶ. ಇದನ್ನು ಹೇಳಿ ಇದರ ಪರಿಚಯ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಇದರ ಬಗ್ಗೆ ತಿಳಿಬೇಕಾದವರು ತಿಳಿದವರ ಹತ್ರ ಕೇಳಿದ್ರು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿ, ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಧನ್ಯವಾದಗಳು. ध्रुवन्ते राजा वरुणो ध्रुवन्ते वो बृहस्पतिः ध्रुवन्ते नमो दिवे नमः पृथिवे तत्पदसभाम्ये गोपाय समागतः तानिन्द्रियावतत्वरो सर्वमायुर्वादतां सर्वेन्द्रियजीवेश्वरेभ्यो ब्राह्मणेभ्यो नमः. यथोक्तदक्षिणामिव स्वीकृत्य अथवा आदित्यानां नवानां ग्रहाणां आनुकूल्यता सिद्ध्यर्थं ये ग्रहाः शुभेतरस्थानेषु स्थिताः तेषां ग्रहाणां शुभफलावाप्त्यर्थं ये ग्रहाः शुभस्थानेषु स्थिताः तेषां ग्रहाणां अत्यंत अतिशय शुभफलावाप्त्यर्थं अस्माकं सुकुटुम्बानां क्षेम स्थैर्य विजय आयु आरोग्यादि समस्त मंगलावाप्त्यर्थं येभिः आचार्य ऋत्विक् मुखेन महासुदर्शन होमं कारयितुं योग्यता सिद्धिं मामनुग्रहाण. ನನಗೆ ಸಂತೋಷ ಆಗ್ತಿದೆ, ನಾ ಹೇಳ್ತಾ ಇದ್ದೀನಿ, ನೀವು ಸಂಘ ನಾಚಿಕೆ ಪಡ್ಕೊತೀನಿ ಅಂತಿರಲ್ಲ. ದಿವ್ಯಾಕಾರಂ ಸರೋಜಾಕ್ಷಂ ಶಂಖಚಕ್ರಗದಾಧರಂ ಮುಕುಂದದ್ವಾರನಿಲಯಂ ವಿಶ್ವಕ್ಸೇನಂ ಉಪಾಸ್ಮಹೇ. ಪ್ರಾಲಿಪ್ಸಿತಸ್ಯ ಕರ್ಮಣಃ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಆದೌ ಶ್ರೀ ವಿಶ್ವಕ್ಸೇನ ಆರಾಧನಂ ಕರಿಷ್ಯೆ. विश्वक्सेन नामायामि
ध्यायामि आसनं समर्पयामि पादयोः पाद्यं समर्पयामि अर्घ्यं समर्पयामि आचमनीयं यो तस्मारङ्गमावभूयस्य क्रियाय जिमता आबोधनेताजनः नानान्तरबुद्धाचमनीयं समर्पयामि वक्त्रयज्ञोपवीत उत्तरीय आभरणार्थे समर्पयामि अक्षतां समर्पयामि दीपं दर्शयामि इदं कदलीफलं निवेदयामि इदं दीपं निवेदयामि पुरोपहारं निवेदयामि पूगीफलताम्बूलं समर्पयामि सर्वोपचार पूजा समर्पयामि ॐ सर्वस्याप्त्यै सर्वस्य यज्ञै सर्वमेव तेनाप्नोति सर्वं जयति सर्वोपचार पूजा समर्पयामि नारायण्या श्रीमदाचार्यं श्रीरामकृतनाचार्यं श्रीभाष्यामृतसागरं श्रीभाष्यकारशिष्याय श्रीरामयज्ञगुरवे मङ्गलं तुङ्गवच्चसे श्रीमान् वेङ्कटनाथार्यकविचार्यकेसरे ताचार्यवर्यो मे सन्निधत्तां सदागते गुरुभ्यः तद्गुरुभ्यश्च नमो वाचं महीमहे मीमहे ततच्चाद्यौ दम्पती जगदाम्बते यथेन्द्रभूतेन मया गिरेण सर्वमृत्य पिताकं श्रीनमात्मानं श्रीमान् प्रक्रमते स्वयं शुक्लां विष्णुं जयवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिं विघ्नं विघ्नं जरतं विश्वक्सेनं समाश्रये अस्य विष्णोराज्ञया प्रवर्तमानस्य ब्रह्मणः समन्वन्तरे वर्धखण्डे चकाब्जे विनयमोरे पार्श्वे वर्तमाने व्यावहारिके मध्ये उत्तरायणे ग्रीष्मऋतौ शुक्लपक्षचतुर्थ्यां शुभतिथौ यल्लुवादयुक्तायां पुष्यनक्षत्रयुक्तायां शुभयोगशुभकर्मे मङ्गुणः विशिष्टायां मध्यां शुभतिथौ श्रीभगवदाज्ञया श्रीमन्नारायण प्रीत्यर्थम् अस्माकं सकुटुम्बानाम् आयुरारोग्य अभिवृद्धि द्वारा सकल समस्त मंगलावाप्त्यर्थम आदित्यानां नवानां ग्रहाणां वायुर्यथादित्यर्थम ये ग्रहाः शुभे तरस्थाने शुद्धिताः येषां ग्रहाणां शुभफलावाप्त्यर्थम ये ग्रहाः शुभस्थाने शुद्धिताः येषां ग्रहाणां फलावाप्त्यर्थम समस्त मंगलावाप्त्यर्थम ये आचार्य त्रिमुखेन भगवतो बलेन भगवतो वीर्येण भगवतस्तेजसा भगवतकर्मणा भगवतकर्म करिष्यामि भगवानेव संज्ञाम्य स्वरूपस्थिति प्रवृत्ति प्रयोजनाय कर्म शोभनार्थे क्षेमाय पुनरागमनाय च विश्वक्सेन प्रसाद सिद्धिरस्तु पृथ्वीजं त्वां वृणे
ಇವರು ಕೊನಗಳು ಋತ್ವಿಜಂ ತ್ವಾಂ ವೃಣೆ ಅವರು ಅವರು ಕೊಟ್ಟು ಅವರ ಆಯೋಗ ಯಾರು ಸಂಕಲ್ಪ ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಆರಾಮು. ಮಧು ಚೈತ್ರ ಅವ್ರು ಮಾತಾಡ್ತಾ ಇರೋದು? ಹೌದು ಎಲ್ಲ ಬೆಂಗಳೂರಿಂದ ಮಾತಾಡ್ತಿದ್ದೀರಾ? ಹೌದು, ಬೆಂಗಳೂರಿಂದ ಮಾತಾಡ್ತಿದ್ದೀನಿ, ಹೇಳಿ. ನೀವು ಕಾಮೇನಹಳ್ಳಿಗೆ ಬಂದಿದ್ರಲ್ಲ, ಹೌದು ಹಾಸನ ಜಿಲ್ಲೆ ಕಾಮೇನಹಳ್ಳಿ ಗ್ರಾಮಕ್ಕೆ ಅದೇ ಇದಾದಾಗ ಅದು ಇಷ್ಟಕಾಮ್ಯಕೇಶ್ವರ ಸ್ವಾಮಿಯವರ 5ನೇ ವಾರ್ಷಿಕೋತ್ಸವಕ್ಕೆ ಬಂದಿದ್ರಿ. ಹೌದು ಹೌದು ಬಂದಿದ್ದೆ. ತುಂಬಾ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲರೂ ಬಂದಿದ್ವಿ. ನಾವು ಅದು ವಿಡಿಯೋನ ಒಂದು ಪ್ರೋಗ್ರಾಮ್ ಅನ್ನ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡ್ತಾ ಇದ್ದೀವಿ. ಹಾ, ನೀವು ನೋಡಿದ್ರಾ? ಅಯ್ಯೋ ಅದ್ ನೋಡಿದೆ. ಈಗ ನಮಗಂತೂ ಬಹಳ ಸಂತೋಷ ಆಯ್ತು ಅದು ನೋಡಿದಾಗ. ಯಾಕೆ ಅಂತ ಹೇಳಿದ್ರೆ, ಈಗ ಆ ಒಂದು ಪ್ರದೇಶಕ್ಕೆ ಬಂದು ನೀವು ಪಾಪ ನಿಮ್ಮ ಒಂದು ಮನಸ್ಸಿನ ಸಂತೋಷದಿಂದ ಎಲ್ಲಾರ್ನೂ ಕವರ್ ಮಾಡಿ ದೇವಸ್ಥಾನದ್ದು ಏನೇನು ಕಾರ್ಯಕ್ರಮಗಳು ನಡೀತು ಎಲ್ಲ ನೀವು ಮಾಡಿದ್ದೀರಾ. ಪ್ಲಸ್ ಏನು ಅಂದ್ರೆ ಇದರಿಂದ ಏನ್ ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಅಂತ ಹಾಕಿರೋಂಥ ವಿಡಿಯೋಗಳು. ಒಂದು ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ ನಿರೂಪಣೆ ಇದೆಯಲ್ಲ, ಅಂದ್ರೆ ನೀವು ಹೋಗಿ ಅದನ್ನ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಯಾವ್ದು ನೆಕ್ಸ್ಟ್ ಯಾವ ಪ್ರೋಗ್ರಾಮ್ಗಳು ಅಂತ ಮಾಡಿದಿರಲ್ಲ, ಅದು ಬಹಳ ಸಂತೋಷ. ಇದರಿಂದ ಇನ್ನೊಂದ್ ಏನ್ ಬಹಳ ನಮ್ಗೆ ಸಂತೋಷ ಅಂದ್ರೆ, ಯಾರೇ ಎಲ್ಲೇ ಕೂತಿರ್ಲಿ ಅಥವಾ ಎಲ್ಲೇ ಇರ್ಲಿ ಅವ್ರಿಗೆ ಬಹಳ ಇದೊಂಥರ ಕೂತು ಜಾಗದಲ್ಲಿ ನೋಡೋ ಅಂತ ಒಂದು ಸೌಭಾಗ್ಯ ಕಲ್ಪಿಸ್ಕೊಟ್ಟಿದ್ದೀರಾ. ಹೌದು ಸರ್. ನಾವು ಉದ್ದೇಶ ಏನು ಅಂದ್ರೆ, ವಯಸ್ಸಾದವರು, ಆರೋಗ್ಯ ಇಲ್ದೇ ಇರೋರು, ಆಫೀಸಲ್ಲಿ ಡ್ಯೂಟಿ ಇದ್ದವರು ಬರಕ್ ಆಗದೆ ಇದ್ದಾಗ ಅಂತ ಪಕ್ಷದಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಊರಿನ ಕಾರ್ಯಕ್ರಮ ಅಂದ್ರೆ ನಮ್ಮ ಅಷ್ಟಗ್ರಾಮದಲ್ಲಿ ನಡೆಯತಕ್ಕಂತ ಹಾಸನ ಜಿಲ್ಲೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ದೇವಸ್ಥಾನದ ಪ್ರೋಗ್ರಾಮ್ ನೋಡಿ ಆನಂದ ಪಡ್ಲಿ ಅಂತ ಮಾಡ್ತಾ ಇದೀವಿ ಸರ್. ಇಲ್ಲ ಬಹಳ ಅಂದ್ರೆ ಬಹಳ ಸಂತೋಷ. ಇದರಿಂದ ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಏನಪ್ಪ ಸಮಾಧಾನ ಸಂತೋಷ ಅಂದ್ರೆ, ಎಷ್ಟೋ ಜನಕ್ಕೆ ಅವಕಾಶ ಇದ್ದವರು ಬಂದು ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ. ಇನ್ ಕೆಲವರಿಗೆ ಏನಂದ್ರೆ ನೀವ್ ಹೇಳ್ದಂಗೆ ಇವತ್ತಿನ ಒಂದು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ ಅವ್ರವ್ರದ್ದು. ಯಾಕಂದ್ರೆ 3 ದಿನ 2 ದಿನ 3 ದಿನ ಬರಕ್ ಆಗದೆ ಇರ್ಬೋದು. ಹಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವ್ ಯಾವಾಗ್ಲೋ ಒಂದ್ಸಲಿ ನಾವು ಯೂಟ್ಯೂಬ್ ಅಂತ ತೆಗೆದಾಗ ನಿಮ್ದು ಒಂದು ಚಾನಲ್ ನಾವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ನಾವು ಮಾಡಿದಾಗ ನಮ್ಗೆ ಏನೇನ್ ನೋಡ್ಬೋದು, ಪ್ರತಿ ಒಂದು ಇವತ್ತೇ ನೋಡ್ಬೇಕು ಅಂತ ಏನಿಲ್ಲ. ಈಗ ಒಂದು 6 ತಿಂಗಳು 3 ತಿಂಗಳದ್ದು ಯಾವ್ದೇ ಒಂದು ಕಾರ್ಯಕ್ರಮ ನಡೆದಾಗ್ಲೂ ನಾವು ಆ ದಿನ ಬಂದು ನೋಡಕ್ ಆಗ್ಲಿಲ್ಲ ಅಂದ್ರೆ ನೀವು ಮಾಡಿರೋಂತ ಒಂದು ಯೂಟ್ಯೂಬ್ ಅಲ್ಲಿ ಅದು ಹಾಕಿದಾಗ ಆ ವಿಡಿಯೋಸ್ ನಾವೇ ಹೋಗಿ ಅವತ್ತೇ ನೋಡಿದ್ವೇನೋ ಅನ್ನೋಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುತ್ತೆ. ಹೀಗೇನೆ ನೀವು ಮಾಡ್ತಾ ಇರಿ, ಹಾಕ್ತಾ ಇರಿ. ದೇವ್ರು ನಿಮಗೆ 100 ವರ್ಷ ಆಯುಸು ಆರೋಗ್ಯ ಕೊಡ್ಲಿ. ದೇವ್ರು ಇದೇ ತರ 100 ಜನ ಸಬ್ಸ್ಕ್ರೈಬರ್ ಆಗ್ಲಿ. ಎಲ್ರಿಗೂ ನೀವು ಇದೇ ತರ ಮನಸ್ಸು ಸಂತೋಷ ಪಡಿಸ್ತೀರಿ ಅಂತೇಳಿ ನಾನು ಕೇಳ್ಕೊತೀನಿ ಆ ಭಗವಂತನಲ್ಲಿ. ನೀವು ನಂಗಿಂತ ಸೀನಿಯರು ಆದ್ರೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಿಮಗೆ ಎಲ್ಲಾ ತರ ಸೌಕರ್ಯ ಭಗವಂತ ಇಷ್ಟು ಕಾಮ್ಯ ಕೇಶವ ಒಬ್ಬರೇ ದೇವರಲ್ಲ, ಎಲ್ಲಾ ದೇವ್ರು ಎಲ್ಲೆಲ್ಲಿ ಮಾಡಿದಿರ ಎಲ್ಲಾರು ಆ ಶ್ರೀಮನ್ ನಾರಾಯಣ ನಿಮ್ಗೆ ಎಲ್ಲಾರು ಅನುಕೂಲ ಮಾಡ್ಲಿ ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ಕೋತೀನಿ ನಾವು ನಮ್ಮ ಮನೆಯವರಿಂದ. ಆಗ್ಲಿ, ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಹೇಳಿ ಸರ್, HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್. ಖಂಡಿತವಾಗ್ಲೂ ತಿಳಿಸ್ತೀನಿ. ನೀವು ಹೇಳ್ಬಿಡಿ ಸರ್, ಹಾಸನ ಹುಲ್ಕಲ್, ನೀವು ಕಾಮೇನಹಳ್ಳಿಯವರು ಮತ್ತೆ ಹುಲ್ಕಲ್ನವರು, ಹುಲ್ಕಲ್ ಮೊಮ್ಮಗ. ಅದ್ರಿಂದ ಎಲ್ಲರಿಗೂ HN ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸರ್. ಖಂಡಿತವಾಗ್ಲೂ ಎಲ್ಲಾರು ನಮ್ಮ ಹುಲಿಕಲ್ HN ಕೇಶವಯ್ಯಂಗಾರ್ ಅವರ ಇದು ಯೂಟ್ಯೂಬ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಾನ್ ಏನ್ ಹೇಳ್ತಿದೀನಿ ಎಲ್ರಿಗೂ ಇನ್ನೊಂದು ಅಂದ್ರೆ, ಯಾವ್ದು ಅವ್ರೇನ್ ಕೆಟ್ಟದ್ ಹಾಕೋದು ಅಥವಾ ಬೇಡದೇ ಇರೋದು ಹಾಕಲ್ ಮಾಡಲ್ಲ. ಹಾಗಾಗಿ ಎಲ್ರೂ ಚೆನ್ನಾಗಿ ಇಷ್ಟಪಟ್ಟು ಎಂಜಾಯ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಸಂತೋಷ ತರುತ್ತೆ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಹಾಕಕ್ಕೆ ಅವ್ರಿಗೆ ಮೋಟಿವೇಟ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳಿ ನಾನು ಹೇಳ್ತೀನಿ. ಅಷ್ಟಗ್ರಾಮದಲ್ಲಿ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಒಂದರಲ್ಲೇ ಬರೋದು ಈ ಪ್ರೋಗ್ರಾಮ್ಗಳು ಅಂತ ಸರ್. ಖಂಡಿತವಾಗ್ಲು ಎಲ್ರಿಗೂ ನಾವು ನಮ್ ಕಡೆ ತಿಳಿಸ್ತೀವಿ. ನೀವು ಇದೇ ತರ ಹಾಕ್ತಾ ಇರಿ ಕೇಶವಯ್ಯಂಗಾರ್ ಅವರು. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ.